ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಫಕೈಬಂಟಿ ತಾಲೂಕು ಅಧ್ಯಕ್ಷ. ನಮ್ಮ ಜೊತೆ ನಮ್ಮ KRS ಪಕ್ಷದ ಸೈನಿಕರು ಶಪ್ಪು ಲಾಸ್ ಅವರು ಇದ್ದಾರೆ. ನಾವು ಒಂದು ಮುಂಜಾನೆ ಒಂದು ವಿಡಿಯೋ ಮಾಡಿದ ಹಾಗೆ ಇಲ್ಲಿ ಬನಟೆ ಹಳ್ಳದಂತರ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತಕ್ಷಣ ಸ್ಪಂದಿಸಿದ ನಮ್ಮ ನಗರಸಭೆ ಸಿಬ್ಬಂದಿಗಳು ಈಗ ಅದನ್ನು JCB ಕರೆಸಿ ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಅದನ್ನು ನಾನು ತಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಬನಟೆ ಹಳ್ಳಕ್ಕೆ ಕೆಲವೊಂದು ರೋಡ್ ಮೇಲೆ ಇದು ಹಳ್ಳದ ನೀರು ಬಂದು ರೋಡ್ ಎಲ್ಲ ಬ್ಲಾಕ್ ಆಗ್ತಾ ಇದೆ ಅಂತ ಮುಂಜಾನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಒಂದು ಸುಮಾರು 10-10ವರೆಗೆ. ಅದಕ್ಕೆ ತಕ್ಷಣ ಸ್ಪಂದಿಸಿದ ನಗರಸಭೆಯ ಸಿಬ್ಬಂದಿಗಳು ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಕೊಟ್ಟು ಒಂದು JCBಯನ್ನು ಕಳಿಸಿದ್ದಾರೆ. JCBಯನ್ನು ಕಳಿಸಿ ಇಲ್ಲಿ ಒಂದು ಸ್ವಚ್ಛ ಮಾಡುವ ಕೆಲಸ ಪ್ರಾರಂಭವಾಗಿದೆ. ಅದೇ ತುಂಬ ಕಸ ಕಂಟಿ ಅದು ಎಲ್ಲ ಸಿಕ್ಕೊಂಡು ಮುಂಚಿತವಾಗಿ ಅದನ್ನು ಸ್ವಚ್ಛ ಮಾಡಬೇಕಾಗಿತ್ತು, ನೀರು ಬರೋಕ್ಕಿಂತ ಮುಂಚಿತವಾಗಿ. ಬಟ್ ಅದನ್ನು ಅವ್ರೇನು ಸ್ವಚ್ಛ ಮಾಡಲಾರ್ದಕ್ಕೆ ಅದು ಈಗೆಲ್ಲ ನೀರು ಹರಿದು ಇಲ್ಲಿ ಎಲ್ಲ ಸ್ಥಳೀಯ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ, ಯಾಕಂದರೆ ಇಲ್ಲೇ ಸ್ಥಳೀಯ ಇದನ್ನ ಬಾಜು ನಮ್ಮ SRS ಸ್ಕೂಲ್ ಇದೆ. SRS ಸ್ಕೂಲ್ ಅಂತಲೇ ಮಕ್ಕಳು ಹೋಗುವಾಗ ಅವರಿಗೆಲ್ಲ ಇಲ್ಲಿ ಹಳ್ಳದ ನೀರು ಮೇಲೆ ಹಾದು ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೆ ಮುಂಜಾನೆ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸ್ಪಂದಿಸಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಅಲ್ಲಿ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬ್ಲಾಕ್ ಆಗ್ತಾ ಇತ್ತು. ಇಲ್ಲಿ ನೀರು ಇಲ್ಲಿ ಬ್ಲಾಕ್ ಆಗ್ತಾ ಇತ್ತು. ಬ್ಲಾಕ್ ಆಗಿ ಅಲ್ಲಿ ನೀರೆಲ್ಲ ಅದನ್ನೆಲ್ಲ ಕಸ ಇದ್ದಿದ್ದರಿಂದ ಇಲ್ಲಿ ನೀರು ಬ್ಲಾಕ್ ಆಗಿ ಅಲ್ಲಿ ಹೋಗ್ತಾ ಇರಲಿಲ್ಲ. ಅದಕ್ಕೆ ಈಗ JCB ಬಂದು ಅದನ್ನೆಲ್ಲ ಸ್ವಚ್ಛ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ದಯವಿಟ್ಟು ಯಾವುದೇ ಒಂದು ಸ್ಥಳೀಯ ಸಮಸ್ಯೆಗಳು ಇದ್ದರೆ ಅದಕ್ಕೆ ಯಾರಿಗಾದರೂ ಅದು ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದ್ದರೆ ಅದಕ್ಕೆ ನಾವು ಸಂಬಂಧಪಟ್ಟವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಯಾಕೆಂದರೆ KRS ಪಕ್ಷ ಈಗ ಸುಮಾರು ದಿನಗಳಿಂದ ನಮ್ಮ ರಫಕೈಬಂಟಿ ತಾಲೂಕಿನಲ್ಲಿ ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಉಪಯೋಗ ಆಗುವಂಥ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಗಳಿದ್ದರೆ ಅದನ್ನು ಬಗೆಹರಿಸುವಂಥ ಕೆಲಸವನ್ನು KRS ಪಕ್ಷ ಮಾಡ್ತಾ ಬಂದಿದೆ. ಅದಕ್ಕೆ ತಮಗೆ ಗೊತ್ತಿರುವ ಹಾಗೆ ಇದು ಒಂದು ತುಂಬ ತೊಂದರೆ ಆಗ್ತಾ ಇತ್ತು ಇಲ್ಲಿ ಎಲ್ಲ ಇದು ಕಸದಿಂದ. ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಸ್ಥಳೀಯವಾಗಿ ಇಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಊರಲ್ಲಿರುವ ಎಲ್ಲ ಕಸ ತಂದು ಇಲ್ಲಿ ಹಾಕೋದ್ರಿಂದ ನೋಡ್ರಿ ಇಲ್ಲೆಲ್ಲ ಸ್ವಚ್ಛ ಮಾಡ್ತಾರೆ. ಬಟ್ ಅದಕ್ಕೆ ಇಲ್ಲೆಲ್ಲ ನೋಡ್ರಿ ಕಸ ಅದು ಎಲ್ಲ ತಂದು ಹಿಂಗೆ ಹೋಗಿದ್ರಂದ್ರೆ ಬಟ್ ಅದು ಹಳ್ಳ ಇಲ್ಲಿ ಎಲ್ಲರಿಗೂ ಎಲ್ಲ ಸಾರ್ವಜನಿಕ ಆಸ್ತಿ ಇದೆ. ಸಾರ್ವಜನಿಕ ಆಸ್ತಿಯನ್ನು ನಾವೇ ಹಾಳು ಮಾಡಿದಂಗೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಇಲ್ಲಿ ಯಾರು ಕಸ ಅದು ಹೋಗಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕಸ ಅದು ಹೋಗಿದ್ರಿಂದ ಏನಾಗುತ್ತೆ, ಇಲ್ಲಿ ಹಳ್ಳಕ್ಕೆ ನೀರು ಅದು ಬಂದಾಗ ಅದೆಲ್ಲ ನೀರು ರೋಡ್ ಮೇಲೆ ಬಂದು ಇದು ಏನಾಗಿಬಿಡ್ತೈತಿ, ಇದು ಬ್ಲಾಕ್ ಆಗಿಬಿಡ್ತೈತಿ. ಅದು ಬ್ಲಾಕ್ ಆತಂದ್ರೆ ಮುಂದೆ ನೀರು ಹೋಗಂಗಿಲ್ಲ. ಅದಿಲ್ಲೇ ನೀರು ನಿಂದಿರೋದು ಇಲ್ಲಿ ಸ್ಥಳೀಯವಾಗಿದ್ದಂಥ ಎಲ್ಲ ರೈತರಿಗೆ ಅದು ಭಾಳ ತೊಂದರೆ ಆಗತೈತಿ. ಅದಕ್ಕೆ ಇಲ್ಲಿ ಯಾವುದೇ ಒಂದು ವ್ಯಾಪಾರಿಗಳು ಏನೇನೋ ತಂದು ಹೋಗಿತಾರೋ ಇಲ್ಲಿ ಇದನ್ನ ಚಿಕನ್ದು ಇದನ್ನದು ತಂದು ಹೋಗಿತಾರೋ ಅದಕ್ಕೆ ದಯವಿಟ್ಟು ಇಲ್ಲಿ ಯಾರು ಯಾಕೆ ಹೋಗ್ಬೇಡ್ರಿ. ಸಾರ್ವಜನಿಕರು ಎಲ್ಲನೂ ಒಂದು ನಗರವನ್ನು ಸ್ವಚ್ಛವಾಗಿ ಇಡುವಂಥ ಕೆಲಸ ನಿಮ್ಮದು ಎಲ್ಲರದು ಇರ್ತೈತಿ. ಅದಕ್ಕೆ ದಯವಿಟ್ಟು ತಾವು ಏನು ಕಸ ಅದು ಯಾಕೆ ಹೋಗ್ಬೇಡ್ರಿ. ಇಲ್ಲಿ ಬೇಗ ಅದಕ್ಕೆ ನಾವು ಹೇಳಿದ್ದಕ್ಕೆ ಬಂದು ಸ್ಪಂದಿಸುತ್ತಿರುವ ಒಂದು ನಗರಸಭೆಯವರಿಗೆ ಒಂದು ತುಂಬ ಧನ್ಯವಾದಗಳು. ಯಾಕಂದರೆ ಅವರು ಮುಂಚಿತವಾಗಿ ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಈಗ ನಾವು ಹೇಳಿದ್ರೇ ಬಂದಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ, ಈ ರೀತಿ ಎಲ್ಲ ಕಸ ಇಲ್ಲಿ ಬೀಳೋದ್ರಿಂದ ಅಲ್ಲಿ ಏನಾಗಿರುತ್ತೆ, ಇದು ಪೂರ ಬ್ಲಾಕ್ ಆಗಿಬಿಡ್ತೈತಿ. ಈಚೆ ಕಡೆ ಬ್ಲಾಕ್ ಆತಂದ್ರೆ ಅದು ಪೂರ ನೀರೆಲ್ಲನೂ ಇಲ್ಲಿ ಮೇನ್ ರೋಡ್ ಮೇಲೆ ಬರಾಕತ್ತೈತೆ. ಇಲ್ಲಿ ರೋಡ್ ಮೇಲೆ ಬಂದ ಅದು ಪೂರ ಏನಾಗುತ್ತೆ, ಇಲ್ಲಿ ಇಲ್ಲಿ ನೀರು ಹೋಗ್ಲಾರ್ದಕ್ಕೆ ಆ ರೋಡ್ ಎಲ್ಲ ರೋಡ್ ಮೇಲೆ ನೀರೆಲ್ಲ ರೋಡ್ ಮೇಲೆ ಬಂದ ಇಲ್ಲಿ ಸಾರ್ವಜನಿಕರಿಗೆ ಅದು ತುಂಬ ತೊಂದರೆ ಆಗತ್ತೈತಿ. ಅದಕ್ಕೆ ಇಲ್ಲೆಲ್ಲನೂ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಗರಸಭೆಯವರು. ಇದೆಲ್ಲ ಸ್ವಚ್ಛ ಮಾಡಿ ಅಲ್ಲಿದೆಲ್ಲ ತೆಗೆದ್ರಂದ್ರೆ ಇಲ್ಲೆಲ್ಲ ಒಂದು ನೀರು ಈ ಬ್ರಿಡ್ಜ್ ತಳಗಿಂದ ನೀರು ಹೋಗಕೈತಂದ್ರೆ ಆಲ್ಮೋಸ್ಟ್ ನೀರು ಇಲ್ಲಿ ಈ ಬ್ರಿಡ್ಜ್ ಮೇಲೆ ಬರಂಗಿಲ್ಲ. ಬ್ರಿಡ್ಜ್ ಮೇಲೆ ಬರಲಿಲ್ಲ ಅಂದ್ರೆ ಅಲ್ಲಿ ಜನರಿಗೆ ಯಾವುದೇ ಒಂದು ಈ ಬ್ರಿಡ್ಜ್ ಮೇಲಿಂದ ಹೋಗಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗಂಗಿಲ್ಲ. ನೋಡ್ರಿ ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ಎಲ್ಲ ಇಲ್ಲಿ ಹೋಗೋರು, ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇತ್ತು. ಇಲ್ಲಿ ಮುಂಜಾನೆ ತುಂಬ ನೀರು ಬರ್ತಾ ಇತ್ತು ಇಲ್ಲಿ. Todo na 200 అందరూ
ಈ ಒಂದು ಲೈವನ್ನು ನೋಡ್ತಿರುವಂಥವರಿಗೆ ದಯವಿಟ್ಟು ಇಲ್ಲಿ ಸ್ಥಳೀಯವಾಗಿರುವಂಥ ಕೆಲವೊಬ್ಬರ ರೈತರ ಸಮಸ್ಯೆಗಳ ಬಗ್ಗೆ ನಾವು ಒಂದು ಧ್ವನಿ ಎತ್ತಿದ್ದೀವಿ. ದಯವಿಟ್ಟು ಇಂಥ ಸಮಸ್ಯೆಗಳನ್ನು ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿದ್ದಂಥವರು ಈ ರೀತಿ ಇಲ್ಲೆಲ್ಲ ಕಸ ಅದು ಒಗೆಯೋದನ್ನು ಕಡಿಮೆ ಮಾಡಬೇಕು. ಇಲ್ಲಿ ಎಲ್ಲ ಒಗೆಯಬಾರ್ದು. ಆಲ್ಮೋಸ್ಟ್ ಇಲ್ಲಿ ಒಗೆಯೋದ್ರಿಂದನೇ ಈ ರೀತಿ ಎಲ್ಲ ಭಾಗ ಆಗುತ್ತೆ. ಅದು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಇವೆಲ್ಲನೂ ತಂದು ಇಲ್ಲಿ ಯಾರು ಒಗೆಯಂತಲೇ ಈ ರೀತಿ ಎಲ್ಲ ತೊಂದರೆ ಆಕೈತಿ. ಮತ್ತು ಈ ರೀತಿ ಎಲ್ಲ ತೊಂದರೆ ಆಗಿ ಆಮೇಲೆ ಎಲ್ಲ ಬ್ಲಾಕ್ ಆಗಿ ಅವು ನೀರು ಹೋಗ್ಲಾರ್ದಕ್ಕೆ ನೋಡ್ರಿ ಯಾವ ರೀತಿ ಒಂದು ಊರಾಗ ಹಳ್ಳದ ಪರಿಸ್ಥಿತಿ ಇದೆ. ಊರಾಗ ಎಂಥ ಒಂದು ಒಳ್ಳೆಯ ಒಂದು ವಾತಾವರಣ ಇರುವಂಥ ಪ್ರದೇಶ ಇದೆ. ಬಟ್ ಅದನ್ನು ಈ ರೀತಿ ಎಲ್ಲ ಗಲೀಜಾಗಿ ಇಲ್ಲೆಲ್ಲ ಇಲ್ಲಿ ಯಾರೂ ಬರಲಾರ್ದಂಥ ಪರಿಸ್ಥಿತಿ ಆಗಿಬಿಟ್ಟೈತಿ. ಅದಕ್ಕೆ ಒಂದು ಸ್ವಚ್ಛವಾಗಿಡುವಂಥ ಕೆಲಸ ಸ್ಥಳೀಯವಾಗಿ ಎಲ್ಲರೂ ಮಾಡಬೇಕು. ಮಾಡಿದಾಗ ಮಾತ್ರ ಇದೆಲ್ಲ ಸ್ವಚ್ಛವಾಗಿರೋ ಸಾಧ್ಯ. ನೋಡ್ರಿ, ಇದೆಲ್ಲನೂ ಕಸಾನು ಈ ಕಡೆ ಒಂದು ಕಡೆ ಎಲ್ಲೇ ಸೈಡ್ನಲ್ಲಿ ಹಾಕಿದ್ರಂದ್ರೆ ಅದನ್ನೆಲ್ಲನೂ ನಾಳೆ ಆಗಲಿ ಈಗ ಅವ್ರಿಗೆ ಇನ್ನು ಗಾಡಿ ತರಿಸಿ ಅದನ್ನೆಲ್ಲನೂ ಒಂದು ತುಂಬಿ ಕಳಿಸುವಂಥ ಕೆಲಸ ಅವರು ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕಸವನ್ನು ಒಂದು ಕಡೆ ದಂಡಿಗೆ ಹಾಕಿದ್ರಂದ್ರೆ ಇಲ್ಲೆಲ್ಲ ಒಂದು ಹಳ್ಳಕ್ಕೆ ಎಲ್ಲ ಸ್ವಚ್ಛ ಆಗಿಬಿಡ್ತೈತಿ. ನಮ್ಮ KRS ಪಕ್ಷದ ಸೈನಿಕರು ಚಪ್ಪು ಹಲಾಸ್ ಅವರು ಈ ಮುಂದೆ ನಿಂತು ಈ ಒಂದು ಸ್ವಚ್ಛತೆಯ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ನೋಡ್ರಿ, ಒಂದು ಏನಾದರೂ ಒಂದು ಸಣ್ಣ ನಾವು ಒಗಿತಿರುವಂಥ ಒಂದು ಸಣ್ಣ ಎಲ್ಲ ಕಸ ಕಡ್ಡಿ ಈ ರೀತಿ ಎಲ್ಲ ಸೇರಿ ಈ ರೀತಿ ಎಲ್ಲ ಏನಾಗಿಬಿಡ್ತೈತಿ, ಒಂದು ದೊಡ್ಡ ತೊಂದರೆ ಆಗಿಬಿಡ್ತಾವೆ. ಇವು ಇದರಿಂದ ಪೂರಾ ಬ್ಲಾಕ್ ಆಗಿಬಿಡುತ್ತಿಲ್ಲ. ಇಲ್ಲಿ ಆಚೆ ಕಡೆ ನೀರ ಪಾಸ್ ಆಗೋಲ್ದಾಗಿತ್ತದ ಇಲ್ಲ ಈ ಕಸ ಬೀಳೋದ್ರಿಂದ. ನೋಡ್ರಿ, ಎಂಥ ಪ್ರಶಾಂತವಾದ ವಾತಾವರಣ ಐತಿಲ್ಲಿ. ಬಟ್ ಇದನ್ನು ಸ್ವಚ್ಛವಾಗಿ ಇಡ್ತಂದ್ರೆ ಇಲ್ಲೇನೋ ಒಂದು ಒಳ್ಳೆ ಪ್ಲೇಸ್ ಐತದ. ಬಟ್ ಇದನ್ನು ಸ್ವಚ್ಛವಾಗಿ ಇಡ್ತಂದ್ರೆ ಒಂದು ಏನೋ ವಾಕಿಂಗ್ ಆಗಲಿ ಅದಕ್ಕಾಗಲಿ ಒಂದು ಒಳ್ಳೆ ಪ್ಲೇಸ್ ಇರುವಂಥ ಪ್ಲೇಸ್ ಇದೆ. ಬಟ್ ಅದು ಸ್ವಚ್ಛ ಇರಲಾರ್ದಕ್ಕೆ ಇಲ್ಲಿ ಯಾರೂ ಈ ರೋಡ್ನಾಗ ಹಾಯಂಗಿಲ್ಲ. ಬಟ್ ಇಲ್ಲಿ ಸಾಕಷ್ಟು ರೈತರದ ಏನು ಸಮಸ್ಯೆ ಆತಂದ್ರೆ ಇಲ್ಲೆಲ್ಲ ಸಾಕಷ್ಟು ಒಂದು ಎಲ್ಲ ಕಳ್ತನ ಆಕೈತಿ ಅನ್ನೋದೊಂದು ಸಮಸ್ಯೆ ಐತಿ ಇಲ್ಲಿ. ಯಾಕಂದರೆ ಈ ಟೈಮ್ನಲ್ಲಿ ಇಲ್ಲಿ ರಾತ್ರಿಯಲ್ಲಿ ಇಲ್ಲಿ ಯಾವುದೂ ಲೈಟ್ ವ್ಯವಸ್ಥೆ ಇಲ್ಲ ಈ ರಸ್ತೆಯಲ್ಲಿ. ಇಲ್ಲಿ ಲೈಟದ ವ್ಯವಸ್ಥೆ ಇಲ್ಲದಕ್ಕೆ ಇಲ್ಲಿ ರಾತ್ರಿ ಟೈಮ್ನಲ್ಲಿ ಕಳ್ಳತನ ಆಗ್ತಾ ಇದೆ. ನೋಡ್ರಿ, ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಒಂದು ಹಾದು ಹೋಗುವಂತಹ ರಸ್ತೆ ಇದೆ. ಅದಕ್ಕೆ ಅವ್ರಿಗೆ ಆಗುತ್ತಿರುವ ತೊಂದರೆ ಕುರಿತು ಇಲ್ಲಿ ಸ್ಥಳೀಯ ರೈತರು ನಮಗೆ ಮಾಹಿತಿ ಕೊಟ್ಟಿದ್ರು, ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಅದ್ರ ಸಲುವಾಗಿ ನಾನು ಇಲ್ಲಿ ಒಂದು ಸ್ಥಳೀಯ ರೈತರು ನಮಗೆ ಮಾಹಿತಿ ಕೊಟ್ಟಿದ್ರು, ಈ ರೀತಿ ನೀರು ರೋಡ್ ಮೇಲೆ ಬಂದ ತೊಂದರೆ ಆಗ್ತಾ ಇದೆ ಅಂತ. ಅದಕ್ಕೆ ಅದನ್ನ ಏನೋ ತುಂಬ ಬೇಗನೆ ಸ್ಪಂದನೆ ಮಾಡಿದ್ದಾರೆ ನಮ್ಮ ನಗರಸಭೆಯವರು. ಆಲ್ಮೋಸ್ಟ್ ಅವ್ರು ಏನೋ ಹೇಳಿದ್ರು ಸ್ಪಂದನೆ ಮಾಡ್ತಾರೆ. ಈಗ ಯಾವುದೇ ಒಂದು ಕೆಲಸ ಹೇಳಿದ್ರು ಆದಷ್ಟು ಬೇಗ ಸ್ಪಂದನೆ ಮಾಡ್ತಾರೋ. ಮತ್ತು ಅದೇ ರೀತಿಯಾಗಿ ನಾನು ನಗರಸಭೆಯವರಿಗೆ ಹೇಳ್ತೀನಿ, ಇಲ್ಲೆಲ್ಲ ತೆಗೆದಂಥ ಕಸವನ್ನು ನಾವು ಇಲ್ಲೇ ಬಿಡಬೇಡಿ, ಅದನ್ನೇ ಇವತ್ತಾಗಲಿ ಅದ್ರ ನಾಳೆ ಆಗಲಿ ಅದನ್ನ ತುಂಬಿ ಕಳಿಸುವಂಥ ವ್ಯವಸ್ಥೆನೂ ಮಾಡಬೇಕು. ಯಾಕಂದರೆ ನೀವು ಇಲ್ಲೇ ಬಿಟ್ರಿ ಅಂದ್ರೆ ಮತ್ತೆ ಅದನ್ನು ಇಲ್ಲೇ ರೋಡ್ ಮೇಲೆ ಬಂದು ಇಲ್ಲಾಂದ್ರೆ ಅಲ್ಲಿ ಹಳದಾಗ ಮತ್ತೆ ಅದು ಕೂಡಿ ಮತ್ತೆ ಅಲ್ಲಿ ಮುಂದೆ ಹೋಗಿ ಅದನ್ನ ಬ್ಲಾಕ್ ಆಗುವಂಥ ಪರಿಸ್ಥಿತಿ ಆಕೈತಿ. ಅದಕ್ಕೆ ದಯವಿಟ್ಟು ಅದನ್ನು ನಾಳೆ ಇಲ್ಲ ಇವತ್ತೇ ಸಾಧ್ಯವಾದರೆ ಇವತ್ತೇ ಅದನ್ನ ತುಂಬುವಂಥ ಕೆಲಸ ಆಗಬೇಕು. ಅದನ್ನ ತುಂಬಿತಂದ್ರೆ ಇಲ್ಲಿ ಅದನ್ನ ಮತ್ತೆ ಹಳ್ಳದಲ್ಲಿ ಸ್ವಚ್ಛವಾಗೈತಿ. ಅದಕ್ಕೆ ದಯವಿಟ್ಟು ನಗರಸಭೆಯ ಸಿಬ್ಬಂದಿಗಳಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಆದಷ್ಟು ಬೇಗ ಸ್ಪಂದಿಸಿದ್ದಕ್ಕೆ
ಅದೇ ರೀತಿಯಾಗಿ ಒಂದು ಸಾರ್ವಜನಿಕ ಕೆಲಸಗಳನ್ನು ತಾವು ಮಾಡ್ಕೋತಾ ಇರಿ ಅಂತ ಹೇಳ್ತಾ, ಅದಕ್ಕೆ ಈ ಪೂರ್ತಿಯನ್ನು ಸ್ವಚ್ಛವಾಗಿ ಇನ್ನೂ ಸ್ವಲ್ಪ ಇಲ್ಲಿದೆಲ್ಲ ತೆಗಿತಾರೆ ಅವರು, ಇನ್ನೊಂದು ಸ್ವಲ್ಪ ತೆಗೆದು ಪೂರ ಕ್ಲಿಯರ್ ಮಾಡಿ ಅದನ್ನು ಸ್ವಚ್ಛವಾಗುವಂಥ ಕೆಲಸ ಮಾಡ್ತಾರೆ. ತುಂಬ ಧನ್ಯವಾದಗಳು. ನಮಸ್ಕಾರ.